ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅತಿ ಹೆಚ್ಚು ಸಾಲ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಸಾಲ ಮಾಡಿ ತುಪ್ಪ ತಿನ್ನು ಸಿದ್ದರಾಮಯ್ಯ ಬಿಗ್ ದಾಖಲೆ ಮಾಡಿದ್ದಾರೆ ಅನ್ನೋದು ಸದ್ಯದ ಆರೋಪ. ಈಗ ತಮಿಳುನಾಡು ನಂತರ ನಾವೇ ಅತಿ ಹೆಚ್ಚು ಸಾಲ ಮಾಡಿದ್ದೇವೆ, ಹಾಗಾದ್ರೆ ಆ ಸಾಲ ಮಾಡಿದ್ದ ದುಡ್ಡೆಲ್ಲಿ? ಜನರು ಕೇಳ್ತಾ ಇದ್ದಾರೆ. ಈಗ 5 ಗ್ಯಾರಂಟಿಗಳಿಗೆ ಏನಾದರೂ ಯೂಸ್ ಮಾಡ್ಕೊಂಡ್ರ? ರಾಜ್ಯದ ಎಲ್ಲ ಸಿಎಂಗಳು ಸೇರಿದ್ರು ಸಹಿತ ಸಿದ್ದರಾಮಯ್ಯನವರೇ ಹೈಯೆಸ್ಟ್ ಸಾಲ ಮಾಡಿದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈಗ ಸಾಲ ರಾಮಯ್ಯ ಅನ್ನೋ ಆರೋಪವನ್ನ ಈಗ ಹೊತ್ತುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿ ಸಿಎಂ ಆಗಿದ್ರು. 5 ವರ್ಷ ಅಧಿಕಾರವನ್ನ ಈ ಹಿಂದೆ ಸಿಎಂ ಆಗಿದ್ದಾಗ ಪೂರ್ಣಗೊಳಿಸಿದ್ರು. ಇದೀಗ 2.5 ವರ್ಷ ಸಿಎಂ ಆಗಿದ್ರು. 7 ವರ್ಷ ಟೋಟಲ್ ಆಗಿ ಸಿಎಂ ಆದಂತ ಸಿದ್ದರಾಮಯ್ಯನವರು ತಮಿಳುನಾಡ ನಂತರ ಅತಿ ಹೆಚ್ಚು ಸಾಲ ಮಾಡಿದ್ದ ಸಿಎಂ ಅನ್ನೋ ಆರೋಪವನ್ನು ಹೊತ್ತಿಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರಷ್ಟು ಸಾಲ ಮಾಡಿದ ಸಿಎಂಗಳು ಯಾರೂ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಸಾಲಗಾರ ಸಿದ್ದರಾಮಯ್ಯ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 3,545 ಕೋಟಿ ಸಾಲ ಮಾಡಿದ್ರು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು 3,590 ಕೋಟಿ. ಎಸ್.ಎಂ. ಕೃಷ್ಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದು. ಡಿ.ವಿ. ಸದಾನಂದ ಗೌಡ ಅವರು ಶಾರ್ಟ್ ಟರ್ಮ್ ಅಲ್ಲಿ ಸಿಎಂ ಆಗಿದ್ರು. ಅದಾಗಿನೂ 9,464 ಕೋಟಿ ಸಾಲ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಶಾರ್ಟ್ ಟರ್ಮ್ ಆಗಿ ಸಿಎಂ ಆಗಿದ್ರು. ಅವರು ಕೂಡ 13,464 ಕೋಟಿ ಸಾಲ ಮಾಡಿದ್ದಾರೆ. ಎನ್ ಧರ್ಮಸಿಂಗ್ ಅವರು ಕೂಡ 15,635 ಕೋಟಿ ಸಾಲ ಮಾಡಿರೋ ಆರೋಪವನ್ನು ಹೊತ್ತಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ ಅವರು ಕೂಡ ಇವರು ಸಿಎಂ ಸಾಕಷ್ಟು ಬಾರಿ ಸಿಎಂ ಆದಂಥವರು. ಇವರು ಕೂಡ 25,653 ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬರೇನೆ ಈ ಎಲ್ಲಾ ಸಿಎಂಗಳನ್ನ ಸೇರಿಸಿ 5 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿರೋ ಆರೋಪವನ್ನು ಹೊತ್ತಿದ್ದಾರೆ. ಈಗ ಎಸ್.ಎಂ. ಕೃಷ್ಣ, ಎಚ್.ಡಿ. ಕುಮಾರಸ್ವಾಮಿ,